ಹೊಟ್ಟೆಪಾಡಿಗೆ ಅಂತ ಕಲಿಸ್ಕೊಟ್ಟಿದ್ದು, ಅದನ್ನ ಹಂಗೆ ವೃತ್ತಿನ ಬೆಳೆಸ್ಕೊಂಡ್ವಿ. ನಮ್ಮ ಜೀವನ ಸಾಗಿಸ್ಬೇಕಾದ್ರೆ ನಾವು ಬೆಳಗ್ಗೆ 5:30 ಎದ್ರೆ 8:30 9 ಗಂಟೆವರೆಗೂ ಕೆಲಸ ಮಾಡಿ ಸ್ಕೂಲ್ಗೂ ಕಾಲೇಜ್ಗೂ ಹೋಗಿ ಮತ್ತೆ ಸಾಯಂಕಾಲ 5 ಗಂಟೆಗೆ ಬಂದು 9:30 ಕೆಲಸ ಮಾಡಬೇಕು. ಮೈಸೂರು ಮಹಾರಾಜು ಮನೆಗಳು ನಮ್ಮ ಕುಂಬಾರಿಗೆ ಫ್ರೀಯಾಗಿ ಕೊಟ್ಟರು. ನಮಗೆ ಬಿಸಿ ತುಪ್ಪ ಥರ ನಮ್ಮ ಜೀವನ, ಉಗಿಯೋಕ್ಕೂ ಆಗಲ್ಲ, ನುಂಗೋಕ್ಕೂ ಆಗಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಅಡಿಗೆ ಮಾಡ್ತಾ ಇದ್ದಿದ್ದು ಮಣ್ಣಿನ ಪಾತ್ರೆಗಳಲ್ಲಿ ಅನ್ನೋದನ್ನ ನಮಗೆ ಗೊತ್ತಿದೆ, ನಾವು ತಿಳ್ಕೊಂಡಿದೀವಿ, ನಾವು ಹಿರಿಯರು ಹೇಳುವುದನ್ನ ಕೇಳ್ಕೊಂಡಿದೀವಿ. ಆದ್ರೆ ಇದೀಗ ಆ ಒಂದು ಸಂಪ್ರದಾಯವನ್ನ ಕುಂಬಾರಿಕರು ಅಥವಾ ಕುಶಲಕರ್ಮಿಗಳು ಆ ಒಂದು ಸಂಪ್ರದಾಯವನ್ನ ಈಗ ಮುನ್ನಡೆಸ್ಕೊಂಡು ಬರ್ತಾ ಇದ್ರೆ. ಅದೆಷ್ಟು ವರ್ಷಗಳಿಂದ ಇಲ್ಲಿ ಮಣ್ಣಿನ ಪಾತ್ರೆಗಳನ್ನ ತಯಾರಿಸ್ಕೊಂಡು, ಮಣ್ಣಿನ ಮಡಿಕೆಗಳನ್ನ ತಯಾರಿಸ್ಕೊಂಡು ಇಲ್ಲಿ ಜೀವನವನ್ನ ಮಾಡ್ತಾ ಇದ್ದಾರೆ. ಇದು ಯಾವುದು ಅಲ್ಲ, ಬೆಂಗಳೂರಿನ ಪಾಟ್ರಿ ಟೌನ್. ಈಗ ನಾನಿರೋದು ಪಾಟ್ರಿ ಟೌನ್ ಅಲ್ಲಿ. ಇಲ್ಲಿ ಯಾವ ರೀತಿಯ ಮಡಿಕೆಗಳು ಇಲ್ಲಿ ಲಭ್ಯ ಇದೆ, ಅವರ ಇತಿಹಾಸ ಕೇಳೋಣ. ಎಷ್ಟು ವರ್ಷಗಳಿಂದ ಇದನ್ನ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ಕೊಂಡ್ ಬರೋಣ, ಬನ್ನಿ. ನಾಗರಿಕತೆ ಬೆಳೆದಂತೆ ಮನುಷ್ಯ ಮಣ್ಣಿನಿಂದ ದೂರ ಆಗ್ತಾ ಇದ್ದಾನೆ. ಆದ್ರೆ ಸಿಲಿಕಾನ್ ಸಿಟಿಯ ಕಾಂಕ್ರೀಟ್ ಕಾಡಿನ ನಡುವೆ ಇಂದಿಗೂ ಮಣ್ಣಿನ ವಾಸನೆಯನ್ನೇ ಉಸಿರಾಗಿಸಿಕೊಂಡು ಬದುಕ್ತಾ ಇರುವ ಒಂದು ಸಮುದಾಯ ಇದೆ. ಅದುವೇ ಬೆಂಗಳೂರಿನ ಪಾಟ್ರಿ ಟೌನ್. ಬೆಂದ ಕಾಳೂರಿನ ಬಿಸಿಲಿನಲ್ಲಿ ಬೆಂದು ಹೋಗ್ತಾ ಇರುವ ಈ ಕುಂಬಾರರ ಬದುಕಿನ ಕಟು ವಾಸ್ತವದ ವರದಿ ಇಲ್ಲಿದೆ ನೋಡಿ. Just from 6 years ಇಂದ ಮಾಡ್ತಿದೀವಿ. Yes, it's from heritage ma'am, like family ಇಂದ ಮಾಡ್ತಾ ಇದೀವಿ. ನಾನು 5th generation. Self learning, ಎಲ್ಲೂ ಕೋರ್ಸ್ ಏನ್ ಅಟೆಂಡ್ ಎಲ್ಲ ಮಾಡಿಲ್ಲ. ಅದೇ as I said, heredity ಅಂದ್ರೆ ನಮ್ ತಂದೆ, ನಮ್ ತಾತ, ನಮ್ ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲರೂ ಇದ್ರಲ್ಲೇ ಇದ್ದಾರೆ. ಸೊ ಮೇ ಬಿ ಬೈ ಬ್ಲಡ್. ಸೊ ಅಟ್ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ ಅಲ್ವಾ, ಅದು ನನ್ನ ಇಂಟ್ರೆಸ್ಟ್ ಇಂದ ಮಾಡಿಲ್ಲ. ಒಂದು ಸಿಚುವೇಶನ್ ಬಂತು ನನಗೆ, ಫ್ಯಾಮಿಲಿ ಸಿಚುವೇಶನ್ ಇಂದ ಐ ಸ್ಟಾರ್ಟೆಡ್ ಟೇಕಿಂಗ್ ಅಪ್ ದಿಸ್ ವರ್ಕ್. ಸೊ ಇದು ನಮ್ಮ ತಂದೆಯವ್ರ ಬಿಸ್ನೆಸ್, ಅವ್ರು ಸ್ವಲ್ಪ ಮೈ ಹುಷಾರಿಲ್ಲ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಅಂಡ್ ಆಸ್ ಇಟ್ ವೆಂಟ್ ಆನ್, ನನ್ಗೆ ಇದೇ ಒಂದು ಪ್ಯಾಷನ್ ತರ ಇಷ್ಟಪಟ್ಟು ಈಗ ಮಾಡ್ತಿದ್ದೀವಿ. ಐ ಡೋಂಟ್ ನೋ ವೈ ಐ ಆಮ್ ಡೂಯಿಂಗ್ ಇಟ್, ಬಟ್ ಮಾಡ್ಬೇಕಂತ ಒಂದು ಆಸೆ ಇದೆ. ಅಂಡ್ ಈಚ್ ಅಂಡ್ ಎವ್ರಿ ಡೇ ಐ ಟ್ರೈ ಟು ಗ್ರೋ, ಐ ಟ್ರೈ ಟು ಲರ್ನ್ ನ್ಯೂ ಥಿಂಗ್ಸ್. ಇದು ಕೇವಲ ಹಸಿಮಣ್ಣಲ್ಲ, ಇದರ ಹಿಂದೆ ಸಾವಿರಾರು ವರ್ಷಗಳ ಸಂಸ್ಕೃತಿ ಇದೆ. ದಶಕಗಳ ಹಿಂದೆ ತಮಿಳುನಾಡಿನಿಂದ ವಲಸೆ ಬಂದ ಸುಮಾರು 40 ಕುಟುಂಬಗಳು ಬೆಂಗಳೂರನ್ನ ಅರಸಿ ಬಿಡ್ತವೆ. ಇಂದು ಪಾಟರಿ ಟೌನ್ನ ಈ ಗಲ್ಲಿಗಳಲ್ಲಿ ಚಕ್ರ ತಿರುಗ್ತಾ ಇದ್ರೆ ಅದು ಕೇವಲ ಮಡಕೆಗಾಗಿ ಅಲ್ಲ, ಬದಲಾಗಿ ಒಂದು ಪರಂಪರೆಯನ್ನ ಜೀವಂತವಾಗಿಡಲು. ಈ ಕಲಾವಿದರೇ ಇಂದು ನಗರದ ಸಾಂಸ್ಕೃತಿಕ ಕಲೆಯ ಕೊಂಡಿಯಾಗಿದ್ದಾರೆ. ಪಾಟ್ರಿ ಟೌನ್ ಅಂತ ಅಂದ್ರೆ ಅಲ್ಲಿ ಬರೀ ಸಾಮಾನ್ಯ ಮಡಿಕೆಗಳಲ್ಲ, ಕಲೆಯ ಅದ್ಭುತ ಸಂಗಮವೇ ಇದೆ. ದೀಪಾವಳಿಯ ಹಣತೆ, ಗಣೇಶ ಚತುರ್ಥಿಯ ಪರಿಸರ ಸ್ನೇಹಿ ಗಣಪತಿ, ಅಡುಗೆ ಮನೆಯ ಮಣ್ಣಿನ ಪಾತ್ರೆಗಳಿಂದ ಹಿಡಿದು ಅಲಂಕಾರಿಕ ವಸ್ತುಗಳವರೆಗೆ ಇಲ್ಲಿ ಎಲ್ಲವೂ ಸಿದ್ಧವಾಗುತ್ತೆ. ಆದ್ರೆ ಈ ಸೌಂದರ್ಯದ ಹಿಂದೆ ಅತೀವ ಶ್ರಮ ಇದೆ. ವಂಶ ಪಾರಂಪರ್ಯವಾಗಿ ಈ ಕಸುಬನ್ನ ನಂಬಿದವರಿಗೆ ಇಂದು ನೂರಾರು ಸವಾಲುಗಳು ಎದುರಾಗಿವೆ. 5ನೇ ತಲೆಮಾರಿಂದ ಕುಂಬಾರಕ್ಕೆ ಕೆಲಸ ಮಾಡ್ತಿದ್ದೀವಿ. ಬಾಗೇಪಲ್ಲಿ ಮತ್ತೆ ಆಂಧ್ರದಿಂದ ವಲಸೆ ಬಂದ ಕುಂಬಾರ ಒಂದು 40 ಜನ ಫ್ಯಾಮಿಲಿ ಮೈಸೂರು ಮಹಾರಾಜ ಕಾಲದಲ್ಲಿ ಬಂದ್ರು. ಸುಮಾರು ಒಂದು 40 ಫ್ಯಾಮಿಲೀಸ್ಗಳು ಬಂದಿದ್ರು. ಅಲ್ಲಿಂದ ಇವತ್ತವರೆಗೂ ಕುಂಬಾರಿಗೆ ಕೆಲಸ ಮಾಡ್ತಾ ಇದೀವಿ. ಇದು ನಂದು 5ನೇ ತಲೆಮಾರು. ನಾನು 7 ವಯಸ್ಸಿರುವಾಗ ನಮ್ಮಪ್ಪ ಈ ಕೆಲಸ ಕಲಿಸ್ಕೊಟ್ರು. ಸ್ಕೂಲ್ಗೆ ಹೋಗಿ ಅದ್ರ ಜೊತೆಲಿ ಈ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಪಾರಂಪರ್ಯ ಕೆಲಸ, ಹೊಟ್ಟೆಪಾಡಿಗೆ ಕಲ್ತ್ಕೊಂಡಿದ್ದೀವಲ್ಲ. ನಮ್ಮ ತಾತಂದ್ರು ಮುತ್ತಾಂತರೆಲ್ಲ ಪಾರಂಪರ್ಯವಾಗಿ ಇದೇ ಕೆಲಸನೇ ಅಳವಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ವಿ. ನಮ್ಮ ಜೀವನ ಸಾಗಿಸ್ಬೇಕಾದ್ರೆ ನಾವು ಸ್ಕೂಲಲ್ಲಿ ಓದುವಾಗ 6ನೇ ಕ್ಲಾಸ್ 7ನೇ ಕ್ಲಾಸು 2ನೇ ಕ್ಲಾಸ್ ಓದುವಾಗ ನಮ್ಮಪ್ಪ ನನಗೆ ಕೆಲಸ ಶುರು ಹಚ್ಕೊಟ್ರು. ಬಾಲ್ಯದಿಂದಾನೇ ಈ ಕೆಲಸ ಮಾಡಿಕೊಂಡು ಮತ್ತೆ ಸ್ಕೂಲ್ಗೆ ಹೋಗಿ ಓದ್ಬಿಟ್ಟು ಬರೋದು. ಬೆಳಗ್ಗೆ 5:30 ಎದ್ರೆ 8:30 9 ಗಂಟೆವರೆಗೂ ಈ ಕೆಲಸ ಮಾಡಿ ಸ್ಕೂಲ್ಗೂ ಕಾಲೇಜ್ಗೂ ಹೋಗಿ ಮತ್ತೆ ಸಾಯಂಕಾಲ 5 ಗಂಟೆಗೆ ಬಂದು 9:30 ಕೆಲಸ ಮಾಡಬೇಕು. ಸೊ ಹೊಟ್ಟೆಪಾಡಿಗೆ ಅಂತ ಕಲಿಸ್ಕೊಟ್ಟಿದ್ದು, ಅದನ್ನ ಹಂಗೆ ವೃತ್ತಿನ ಬೆಳೆಸ್ಕೊಂಡ್ವಿ. ಕೆರೆ ಇರೋದ್ರಿಂದಾನೇ ಪಾಟ್ರಿ ಟೌನು ಒಂದು ಕಾಲದಲ್ಲಿ ಕುಂಬಾರ ಇಲ್ಲಿ ಬಂದು ವಲಸೆ ಬಂದಿದ್ದು. ಅದಕ್ಕೆ ತಕ್ಕಂಗೆ ಮೈಸೂರು ಮಹಾರಾಜು ಒಂದು 40 ಮನೆಗಳಿದೆ ಹಿಂದೆ, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸಲ್ಲಿ. ಆ ಮನೆಗಳು ನಮ್ಮ ಕುಂಬಾರಿಗೆ ಫ್ರೀಯಾಗಿ ಕೊಟ್ಟರು. ನಮಗೆ ಕೆಲಸ ಕಲ್ತಿದ್ದೀವಿ, ಬಿಡೋಕ್ಕೂ ಆಗಲ್ಲ, ಬಿಸಿ ತುಪ್ಪ ಥರ ನಮ್ಮ ಜೀವನ, ಉಗಿಯೋಕ್ಕೂ ಆಗಲ್ಲ, ನುಂಗೋಕ್ಕೂ ಆಗಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಅಬ್ಬರ ಮತ್ತು ಹೆಚ್ಚುತ್ತಾ ಇರುವ ಕಚ್ಚಾ ವಸ್ತುವಿನ ಬೆಲೆ ಒಂದೆಡೆ ಆದ್ರೆ ಸರಿಯಾದ ಜಾಗ ಇಲ್ಲದೆ ಇಕ್ಕಟ್ಟಿನ ಗಲ್ಲಿಗಳಲ್ಲಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇನ್ನೊಂದೆಡೆ. ಸರ್ಕಾರದ ಪ್ರೋತ್ಸಾಹದ ಕೊರತೆ ಮತ್ತು ಗೂಡುಗಳನ್ನ ಹಾಕಲು ಜಾಗದ ಸಮಸ್ಯೆ ಈ ಕಲೆಯನ್ನ ಅಳಿವಿನ ಅಂಚಿಗೆ ತಳ್ತಾ ಇದೆ. ನಮ್ಮ ಸಂಸ್ಕೃತಿಯ ಬೇರುಗಳನ್ನ ಉಳಿಸ್ತಾ ಇರುವ ಈ ಕಲಾವಿದರಿಗೆ ಬೇಕಿರುವುದು ಕೇವಲ ಅನುಕಂಪ ಅಲ್ಲ, ಬದಲಾಗಿ ಅವರ ಬದುಕಿಗೆ ಭದ್ರತೆ ನೀಡುವ ಹಕ್ಕು.
ಪಾಟ್ರಿ ಟೌನ್ನ ಈ ಚಕ್ರಗಳು ಸದಾ ಉರುಳ್ತಾ ಇರಬೇಕಾದ್ರೆ ಸರ್ಕಾರ ಮತ್ತು ಸಮಾಜ ಇವರ ಬೆನ್ನಿಗೆ ನಿಲ್ಬೇಕಿದೆ. ಮಣ್ಣಿನಿಂದ ಬಂದ ಮನುಷ್ಯ ಮಣ್ಣಿಗೆ ಮರಳುವ ಮುನ್ನ ಈ ಮಣ್ಣಿನ ಕಲೆಯನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನೋಡಿದ್ರಲ್ಲ, ಮಡಕೆಗಳನ್ನ ಹೇಗ್ ಮಾಡೋದು, ಮಡಕೆಗಳನ್ನ ಹೇಗ್ ತಯಾರಿಸುವುದು ಅನ್ನುವಂಥದ್ದು, ಅದರ ಪರಿಯನ್ನ ಕೂಡ ನೀವು ಗಮನಿಸಿದ್ರಿ. ಆದ್ರೆ ತಮಿಳುನಾಡು, ಆಂಧ್ರ ಪ್ರದೇಶದಿಂದ 40 ಕುಟುಂಬಗಳು ಅಂದು ಕರ್ನಾಟಕಕ್ಕೆ ಬಂದು ನೆಲೆಸಿ ಈಗ ಆ ಪರಂಪರೆಯನ್ನ ಇವರುಗಳು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ನಾವು ಕೂಡ ಆ ಪರಂಪರೆಯನ್ನ ಉಳಿಸುವಂತ, ಬೆಳೆಸುವಂತ ಕೆಲಸವನ್ನ ನಾವುಗಳು ಕೂಡ ಮಾಡಬೇಕು. ಜೊತೆಗೆ ಸರ್ಕಾರ ಕೂಡ ಅವರ ಬೇಡಿಕೆಗಳನ್ನ ಪೂರೈಸಬೇಕನ್ನುವುದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.